ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ನನ್ನ ತಿರುಪತಿ ಫಸ್ಟ್ ಡೇ ವ್ಲಾಗ್ ಅಂತ ಹೇಳಿದೆ. ಇದು ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಸೆಕೆಂಡ್ ಡೇ ನಮ್ಮ ತಿರುಪತಿಯ ಪ್ರಯಾಣದ ವ್ಲಾಗ್ ಆಗಿರುತ್ತೆ. ನಾವು ಬೆಳಿಗ್ಗೆ ಬೇಗ ಇದ್ದು ಏನೋ ರೂಮಲ್ಲಿ ಹಾಲ್ಟ್ ಆಗಿದ್ವಿ ಅಂತ ಹೇಳಿದ್ನಲ್ವ, ನಾನು ಹೋದ ವಿಡಿಯೋದಲ್ಲೇ ನಾನು ಹೇಳಿದ್ದೆ. ರೂಮ್ ಮಾಡಿದ್ದೀವಿ, ಹಾಲ್ಟ್ ಆಗ್ತೀವಿ ನೆಕ್ಸ್ಟ್ ಡೇ ಮತ್ತು ಅಲ್ಲಿಗೆ ಹೋಗಬೇಕು ದರ್ಶನಕ್ಕೆ ಅಂತ ಹೇಳಿದ್ದೆ. ನಾವು ಬೆಳಿಗ್ಗೆ ಬೇಗನೆ ಎದ್ದು 4 ಗಂಟೆಗೆ ನಿದ್ದೆ ಎಚ್ಚರ ಆಯಿತು. ಅದೇ ಭಯದಲ್ಲಿ ನನಗಂತೂ ಎಲ್ಲಾದರೂ ಹೋಗಬೇಕು, ಏನಾದರೂ ಕೆಲಸ ಇದೆ ಅಂದಾಗ ನಿದ್ದೆ ಬರಲ್ಲ. ಮಧ್ಯರಾತ್ರಿ ಎಲ್ಲ ಮಧ್ಯೆ ಎಚ್ಚರ ಆಗುತ್ತೆ, ಹೋಗೋವ್ರಿಗೂ ಸಮಾಧಾನ ಆಗೋಲ್ಲ. ಬೆಳಿಗ್ಗೆ ಬೇಗ ಎದ್ದು ಒಂದು 6 ಗಂಟೆ ಆಗಿತ್ತು ನಾವು ಹೊರಟಾಗ. ಅಷ್ಟು ಬೇಗ ಸ್ನಾನ ಮಾಡ್ಕೊಂಡು ಹೊರಟ್ವಿ. ನಾವು ಇಲ್ಲಿಗೆ ಬಂದಾಗ 6:30 6:45 ಆಗಿತ್ತು ಅನಿಸುತ್ತೆ. ಆವಾಗ ತಾನೇ ಸೂರ್ಯ ಹುಟ್ಟಿದ್ದಾನೆ, ಅಂದರೆ ಲೈಟ್ ಬಿಸಿಲು ಥರ ಬರ್ತಿದೆ. ನಾವು ಹೊರಟ್ವಿ. ನನಗೆ ಇಲ್ಲೊಂದು ಎಡವಟ್ಟಾಯಿತು, ಏನು ಅಂತ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಅದನ್ನು, ಆ ಇನ್ಸಿಡೆಂಟ್ನ. ಎಲ್ಲೇ ದೇವಸ್ಥಾನಕ್ಕೆ ಹೋಗಿರಲಿ, ಎಲ್ಲೇ ಟೂರಿಸ್ಟ್ ಪ್ಲೇಸಲ್ಲಿ ಹೋಗಿರಲಿ, ಎಲ್ಲಿ ಮೊಬೈಲ್ ಅಲೋ ಇರಲ್ವೋ ಅಲ್ಲಿ ನಾನು ಮೊಬೈಲ್ ತೆಗಿದೇ ಇರೋ ಥರ ಮಾಡಿದ್ದಾರೆ ಇಲ್ಲಿ. ಅದೇನಂತ ನಾನು ಹೇಳ್ತೀನಿ, ಬಟ್ ಫುಲ್ ವೀಡಿಯೋನ ನೋಡಿ ಏನೇನಾಯಿತು ಅಂತ ವಾಚ್ ಮಾಡಿ. ನೀವು ಮಧ್ಯ ಸ್ಕಿಪ್ ಮಾಡಿದ್ರೆ ಏನೆಲ್ಲ ಆಯಿತು, ಇಲ್ಲಿ ಹೆಂಗೆ ಸಿಚುವೇಶನ್ ಇರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಇದೇನು ನೋಡ್ತಿದ್ದೀರಾ, ಇದು ಕೆಳಗಡೆ ನಾವು ತಿರುಪತಿ ಬೆಟ್ಟಕ್ಕೆ ಏನು ಹೋಗ್ತೀವಿ ಅದ್ರ ಕೆಳಗಡೆ ಎಂಟ್ರೆನ್ಸ್ ಇದು. ಇದು ಏನು ಆರ್ಚ್ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಈ ಥರ ವೆಹಿಕಲ್ಸ್ ಯಾಕೆ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊತಿದ್ದೀರಾ. ನಮಗೂ ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನಮಗೂ ಇದೇ ಥರ ಅನ್ನಿಸ್ತು. ಯಾಕೆ ಈ ಥರ ಎಲ್ಲ ವೆಹಿಕಲ್ ನಿಲ್ಲಿಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಏನಾದರೂ ಮಾಡ್ತಿದ್ದಾರಾ ಅಂತಲೇ ಕನ್ಫ್ಯೂಸ್ ಇತ್ತು. ಎಲ್ಲರೂ ಕಾರಿಂದ ಲಗೇಜ್ ಎತ್ಕೊಂಡು ಲೇಡೀಸ್ ಮತ್ತು ಜೆಂಟ್ಸು ಎಲ್ಲ ಹೋಗ್ತಿದ್ರು, ಡ್ರೈವರ್ನ ಒಬ್ಬರನ್ನ ಬಿಟ್ಟು. ಇನ್ನು ಮಿಕ್ಕಿದವರೆಲ್ಲ ಏನೇನಿದೆ ಲಗೇಜ್ ಎಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದ್ರು. ನಾವು ಇದೇ ಫಸ್ಟ್ ಟೈಮ್ ಇರೋದ್ರಿಂದ ತುಂಬ ಕನ್ಫ್ಯೂಸ್ಡ್ ಆಗಿದ್ವಿ. ಸರಿ ವೆಯ್ಟ್ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಹೋಗಿ ಎಲ್ಲ ತಿಳ್ಕೊಂಬಂದರು. ಯಾಕಂದರೆ ಇಲ್ಲಿ ಇಡೀ ಓಲ್ ಕಾರೇ ಚೆಕ್ ಮಾಡ್ತಾರೆ. ಮೊಬೈಲೆಲ್ಲ ಅಲೋ ಇರಲ್ಲ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಏನು ಅಂತ ನಾನು ಹೇಳ್ತೀನಿ. ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅದೆಲ್ಲ ಚೆಕಿಂಗ್ ಆಯಿತು, ಅಲ್ಲೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಲಗೇಜ್ ಎಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಫುಲ್ ಇಡೀ ಓಲ್ ಕಾರ್ ಚೆಕ್ ಮಾಡ್ತಾರೆ, ಏನಾದರೂ ಬೇರೆ ಐಟಮ್ಸ್ ಇದೆಯಾ ಅಂತ. ಇಲ್ಲಿ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ. ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಒಳಗಡೆ ಎಲ್ಲ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಕೊಡಲ್ಲ ಅಲ್ಲಿ. ಇದು ಏನು ನಾವು ಆ ಎಂಟ್ರೆನ್ಸಿಂದ ತಿರುಪತಿ ಬೆಟ್ಟಕ್ಕೆ ಹೋಗ್ತೀವಿ, ಅದ್ರ ಮಧ್ಯೆ ಇರೋ ಅಂಥ ಕಾಡು ಇದು. ತುಂಬಾ ಚೆನ್ನಾಗಿದೆ. ನಾನು ಹೆದ್ರ್ಕೊಂಡು ನನಗೆ ಆ ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ನಾನು ಹೆದ್ರ್ಕೊಂಡು ವೀಡಿಯೋ ಯಾವುದೇ ಥರದ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿಲ್ಲ ಇಲ್ಲಿ. ಮತ್ತು ಒಂದು 30 ಸೆಕೆಂಡು 20 ಸೆಕೆಂಡು ಈ ಥರ ಒಂಚೂರು ತಗೊಂಡಿದ್ದೀನಿ, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಫೈನಲಿ ನಾವು ತಿರುಪತಿ ಬೆಟ್ಟಕ್ಕೆ ಬಂದಿದ್ದ ತಕ್ಷಣ ನಾವು ಮಾಡಿದಂಥ ಕೆಲಸ ಅಂದರೆ, ನನ್ನ ಮಗನ ಮಂಡೆ ಅಂತಾರೆ ಕೆಲವರು, ಕೂದಲು ತೆಗ್ಸುವಂತಹ ಶಾಸ್ತ್ರ. ಅವನಿಗೆ ಫಸ್ಟ್ ಟೈಮು ನಾವು ಧರ್ಮಸ್ಥಳದಲ್ಲಿ ಕೊಟ್ಟಿದ್ದು. ಇನ್ನೇನು ನಮ್ಮ ಮನೆ ದೇವರಲ್ವ ಇದು, ತಿರುಪತಿ ನಮ್ಮ ಮನೆ ದೇವರು. ಹಾಗಾಗಿ ಫಸ್ಟ್ ಎಲ್ಲರೂ ಮನೆ ದೇವರಿಗೆ ಕೊಡ್ತಾರೆ. ಬಟ್ ಆ ಟೈಮಲ್ಲಿ ನಮಗೆ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಅಲ್ಲಿ ಕೊಟ್ಟಿದ್ವಿ. ಇವಾಗ ಇಲ್ಲಿ ಕೊಟ್ಟು ಎಲ್ಲ ಅವರಪ್ಪನೂ ಪಂಚಮುಡಿ, ಅಂದರೆ ನನ್ನ ಹಸ್ಬೆಂಡು ಪಂಚಮುಡಿ ಕೊಟ್ಟರು. ನಮ್ಮ ಕಝಿನು ಅವ್ರ ಮಗ ಎಲ್ಲ ಸೇಮ್ ನಮ್ಮ ಆರುಷ್ ಥರನೇ ಕೂದಲೆಲ್ಲ ಕೊಟ್ಟು ನಾವು ಎಲ್ಲ ಸ್ನಾನ ಮಾಡಿಕೊಂಡು ಅವರು ಎಲ್ಲ ಮುಗಿಸ್ಕೊಂಡು ಬಂದರು. ನನ್ನ ಮಗ ಅಂತೂ ಮುಡಿ ಕೊಡಬೇಕಾದ್ರೆ ತುಂಬಾ ಯಾವತ್ತೂ ಅವ್ನ ಲೈಫಲ್ಲಿ ಅಷ್ಟು ಹತ್ತಿರಲಿಲ್ಲ. ಅಷ್ಟಕ್ಕೊಂದು ಹತ್ಬಿಟ್ಟ, ಹೆದರ್ಕೊಂಡು ಏನೋ ಗೊತ್ತಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಫಸ್ಟು ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇದೇನು ನೋಡ್ತಿದ್ದೀರಾ ಕಲ್ಯಾಣಿ, ಇದು ಎಲ್ಲಿದೆ ಅಂದರೆ ಭೂಹೊರಹ ಸ್ವಾಮಿ ದೇವಸ್ಥಾನ. ಫಸ್ಟು ಅಲ್ಲಿಗೆ ದರ್ಶನ ಪಡ್ಕೊಂಡು ಆಮೇಲೆ ತಿರುಪತಿ ದರ್ಶನಕ್ಕೆ ಹೋಗಬೇಕು, ತಿಮ್ಮಪ್ಪನ ದರ್ಶನಕ್ಕೆ. ಇದು ಏನು ನೋಡ್ತಿದ್ದೀರಾ ಇಲ್ಲಿ ಕಲ್ಯಾಣಿ. ಇಲ್ಲಿ ಸ್ನಾನ ಮಾಡೋ ಅಂಥವು ಜಾಗ ಇದೆ. ನಾವು ಇಲ್ಲಿ ಬಂದರೆ ಮತ್ತೆ ಲೇಟ್ ಆಗುತ್ತೆ ಅಂತ ನಾವು ಇಲ್ಲೆಲ್ಲ ಬರಲಿಲ್ಲ. ಎಲ್ಲ ಅಲ್ಲೇ ಕೆಳಗಡೆನೇ ಮುಗಿಸ್ಕೊಂಡು
ಆಮೇಲೆ ಈ ಕಡೆ ಒಳಗಡೆ ಬಂದಿದ್ದು. ಕಲ್ಯಾಣಿಲೂ ತುಂಬಾ ಚೆನ್ನಾಗಿದೆ. ಕಲ್ಯಾಣಿ ತುಂಬ ನೀಟಿದೆ, ಎಲ್ಲೂ ನೋಡಿದ್ರೂ ಒಂಚೂರು ಗಲೀಜಿಲ್ಲ, ತುಂಬಾ ನೀಟಿದೆ. ನಾವು ಫಸ್ಟು ಭೂಹರ ಸ್ವಾಮಿನ ದರ್ಶನ ಮಾಡ್ಕೊಂಡು ಆಮೇಲೆ ತಿರುಪತಿ ದರ್ಶನ ಮಾಡಬೇಕು ಅಂದರು. ಹಾಗಾಗಿ ಭೂಹರ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ. ಅಲ್ಲಿ ಮೊಬೈಲ್ ಎಲ್ಲ ಅಲೋವ್ ಇಲ್ಲ, ದಯವಿಟ್ಟು ನೀವು ಮೊಬೈಲನ್ನು ಸೈಲೆಂಟ್ ಮಾಡಿ, ಇಲ್ಲ ಕಿತ್ತಿಟ್ಕೊಳ್ತಾರೆ. ಇದೇನು ನೋಡ್ತಿದ್ದೀರಾ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ನಾವು ಕ್ಯೂ ನಿಂತಿರೋದು. ಇದೇನು ಕ್ಯೂ ಇದೆಯಲ್ವಾ, ನಮಗೆ ದೇವಸ್ಥಾನ ಸುತ್ತನೇ ರೌಂಡ್ ಹಾಕ್ತಾರೆ, ಬಟ್ ನಾವು ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಬರ್ತೀವಿ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಷ್ಟು ಅದು ಒಂದು 7-8 ಕಿಲೋಮೀಟ್ರ್ ನಡೆಸ್ತಾರೆ ಅನಿಸುತ್ತೆ. ನನ್ನ ಪ್ರಕಾರ ಒಂದು 7-8 5-6 ಕಿಲೋಮೀಟ್ರ್ ನನಗನ್ಸುತ್ತೆ. ಅಷ್ಟು ನಾವು ನಡಿಬೇಕು. ಸ್ವಲ್ಪ ಕೂರಿಸಿ ಮತ್ತು ಮುಂದ್ಗಡೆ ಇರೋ ಜನನ್ನ ಕಳಿಸಿ ನಾವು ಎಷ್ಟೇ ಬೇಗ ಹೋದ್ರೂ ನಮಗೆ ಒಂದೇ ಸಲ ಎಲ್ಲನೂ ಒಂದೇ ಸಲ ದರ್ಶನಕ್ಕೆ ಬಿಡೋದು. ಬೇರೆ ಥರ ಇದು ಧರ್ಮಸ್ಥಳದಲ್ಲೆಲ್ಲ ಹೇಗೆ ಸ್ವಲ್ಪ ಜನನ ಹೋದರು ಬಂದರು ಆ ಥರ ಎಲ್ಲ ದರ್ಶನ ಮಾಡ್ತಾರೆ. ಆ ಥರ ಎಲ್ಲ ಸಿಸ್ಟಮ್ ಇಲ್ಲ ಇಲ್ಲಿ. ನಾವು ಬೆಳಿಗ್ಗೆ ಎಷ್ಟೇ ಬೇಗ ಹೋದ್ರೂ ಸ್ವಲ್ಪ ಮುಂದೆ ಹೋಗಿರ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ನಾವು ಕ್ಯೂವಲ್ಲಿ ನಿಂತಿದ್ದೀವಿ. ಈ ಥರ ನಮಗೆ ಫಸ್ಟೇ ನಿಮ್ಮ ಹಿಂದಿನ ವೀಡಿಯೋದಲ್ಲಿ ನಾನು ಏನು ಹಾಕಿದ್ದೆ, ಈ ಥರ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಮತ್ತು ನೆಲದ ಮೇಲೇ ಕುತ್ಕೋಬೇಕಿತ್ತು. ಇಲ್ಲಿ ಹಾಗಲ್ಲ. ಈ ಕ್ಯೂ ಏನಿದೆ ಇದರಲ್ಲಿ ಇದು ಏನಂತಾರೆ, ಚೇರ್ ಥರ ಮಾಡಿದರು. ಸಿಮೆಂಟಲ್ಲೇ ಚೇರ್ ಮಾಡ್ತಾರಲ್ವ, ಆ ಥರ ಎಲ್ಲ ಒಂಥರ ಏನಂತಾರೆ, ಕಟ್ಟೆ ಆ ಥರ ಎಲ್ಲ ಮಾಡಿದರು. ಕುತ್ಕೊಂಡು ರೆಸ್ಟ್ ತೊಗೋಬೋದು, ಸುಧಾರಿಸ್ಕೋಬೋದು. ನಡೆದು ಸುಸ್ತಾಗಿದ್ದರೆ ನೀರು ಅಲ್ಲಿ ಇಲ್ಲಿ ವಾಶ್ರೂಮು ಮತ್ತು ಮಧ್ಯದಲ್ಲಿ ವಾಶ್ರೂಮು, ನಲ್ಲಿ ನೀರು ಕುಡಿಯೋ ಅಂಥ ಫೆಸಿಲಿಟಿ ಎಲ್ಲ ಇತ್ತು. ಇವಾಗ ಈ ಕ್ಯೂವಲ್ಲಿ ನಮಗೇನು ಅಷ್ಟು ಅಂದರೆ ಸುಸ್ತಾಗಿಲ್ಲ. ಇದೇನು ನಾನು ತೋರಿಸ್ತಾ ಇದ್ದೀನಿ, ಇದೆಲ್ಲ ದರ್ಶನ ಮುಗಿಸ್ಕೊಂಬಂದು ನಾನು ವೀಡಿಯೋ ಮಾಡ್ತಿರೋದು. ನಾನು ಹೇಳ್ತೀನಿ ಮತ್ತು ಏನೇನಾಯಿತು ಆ ಕ್ಯೂವಲ್ಲಿ ಅಂತ. ನಾವು ಬೆಳಿಗ್ಗೆ 11 ಗಂಟೆಗೆ ನಾವು ಕ್ಯೂವಲ್ಲಿ ನಿಂತಿದ್ದು ದರ್ಶನಕ್ಕೆ. ನಮಗೆ ದರ್ಶನ ಆಗಿದ್ದು 4:15 ಗಂಟೆಗೆ. ಇದು ನಮ್ಮ ಟೋಕನ್, ನಾವು ವೆಯ್ಟ್ ಮಾಡಿ ಟೋಕನ್ ತಗೊಂಡಿದ್ರಿಂದ ನಮಗೆ ಇಷ್ಟು ಬೇಗ ದರ್ಶನ ಆಗಿದೆ. ನೀವೇನಾದರೂ ಫ್ರೀ ದರ್ಶನ ಮಾಡ್ತೀವಿ ನಾವು ಅಂತ ಅಂದ್ಕೊಳೋರು ಇಲ್ಲ ಅಂದರೂ 24 ಗಂಟೆ ಬೇಕಂತೆ. ಅಂದರೆ ಇವತ್ತು ನಾವು ಒಂದು ಉದಾಹರಣೆ ಅಂದರೆ ಒಂದು 11 ಗಂಟೆಗೆ ಹೋದ್ವಿ ಅಂದರೆ ನಾಳೆ 1 ಗಂಟೆಗೇ ನಮಗೆ ದರ್ಶನ ಆಗೋದು. ಆ ಥರ ಎಲ್ಲ ಇದೆ ಇಲ್ಲಿ ಸಿಸ್ಟಮು. ವಿಚಾರಿಸ್ಕೊಂಡು ಯಾರೆಲ್ಲ ಹೋಗ್ತಿದ್ದೀರಾ, ಫಸ್ಟ್ ಟೈಮ್ ಯಾರಾದರೂ ಹೋಗ್ತಿದ್ರೆ ದಯವಿಟ್ಟು ಎಲ್ಲ ಅಲ್ಲಿಂದ ಸಿಸ್ಟಮ್ಗಳು ಮತ್ತು ಏನೇನು ರೂಲ್ಸ್ ಇದೆ ಎಲ್ಲ ವಿಚಾರಿಸ್ಕೊಂಡು ದಯವಿಟ್ಟು ಹೋಗಿ. ಇದೇನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಇದು ತಿರುಪತಿ ತಿಮ್ಮಪ್ಪನ ಅಂದರೆ ಇಲ್ಲೊಂಥರ ದೇವಸ್ಥಾನ ಅಲ್ಲ, ಬಟ್ ತಿರುಪತಿ ತಿಮ್ಮಪ್ಪನ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಅದರಲ್ಲಿ ಮಾಡಿದ್ದಾರೆ ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ನೀವೇನು ಶಂಕರ TV ಮತ್ತು ಕೆಲವೊಂದು ಚಾನಲ್ಗಳಲ್ಲಿ ಏನು ಲೈವ್ ಬರುತ್ತೆ ತಿರುಪತಿಯಿಂದ, ಭಜನೆ ಕಾರ್ಯಕ್ರಮ, ಡ್ಯಾನ್ಸು, ಅದು ಇದು ಅಂತ, ಅದು ಇಲ್ಲೇ ಅದು ನಡೀತಾ ಇರೋದು. ಅವಾಗ ತಾನೇ ನಾವು ದರ್ಶನ ಮುಗಿಸ್ಕೊಂಬಂದ್ವಿ. ಅವಾಗ ತಾನೇ ಎಲ್ಲ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾಯಿದ್ರು, ಮತ್ತು ಅವ್ರು ಏನು ಭಜನೆ ಮಾಡೋರೆಲ್ಲ ಕೂತಿದ್ರು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಇದೇ ನೋಡಿ, ನಾವೇನು ಲೈವ್ ಟಿ ವಿಲಿ ಏನಾದರೂ ಹಬ್ಬಕ್ಕೆ ಭಜನೆ ಮಾಡೋದು, ಮತ್ತು ಡೈಲಿ ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಸಂಜೆ ಟೈಮಲ್ಲಿ ಎಲ್ಲ. ಇನ್ನು 4:15 ಗಂಟೆ ಆಗಿದ್ರಿಂದ ಎಲ್ಲ ಜೋಡಿಸ್ಕೊಳ್ತಾಯಿದ್ರು. ನೈಟ್ ಟೈಮು ಒಂದು 7 ಗಂಟೆ 6:30 ಅಲ್ವಾ ಸ್ಟಾರ್ಟ್ ಆಗೋದು. ನಮ್ಮ ಮನೆಯಲ್ಲೂ ನಮ್ಮ ಅತ್ತೆ ನೋಡ್ತಿರ್ತಿದ್ರು ಅವಾಗೆಲ್ಲ. ಶಂಕರ TVಲಿ ಇದೇ ಪ್ಲೇಸು, ಇದೇ ಇದರಲ್ಲಿ ಲೈವ್ ನೋಡ್ತಾಯಿದ್ರು. ನಾ ಆವಾಗ ಅಂದ್ಕೊಂಡೆ, ಇಲ್ಲಿಂದನೇ ಲೈವ್ ತೋರಿಸೋದು ಅನಿಸುತ್ತೆ, ಟಿ ವಿಲಿ ಎಲ್ಲ ಬರುತ್ತಲ್ವ, ಇಲ್ಲಿಂದನೇ ಲೈವ್ ಅನಿಸುತ್ತೆ ಅಂದ್ಕೊಂಡು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನಾವು ಕ್ಯೂವಲ್ಲಿ ಏನು ನಿಂತಿದ್ವಿ, ಅವಾಗ ಏನಾಯಿತು ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ 11 ಗಂಟೆಗೆ ನಿಂತ್ಕೊಂಡಿದ್ದು ಕ್ಯೂವಲ್ಲಿ. ಸ್ವಲ್ಪ ದೂರ ಬಿಡ್ತಾರೆ, ಸ್ವಲ್ಪ ಆಮೇಲೆ ಸ್ಟ್ರಕ್ ಮಾಡ್ತಾರೆ. ಅಂದರೆ ಅಲ್ಲಿ ಸ್ವಲ್ಪ ಕೂರಿಸೋದು, ಇಲ್ಲಿ ಸ್ವಲ್ಪ ಕೂರಿಸೋದು, ಆ ಥರ ಎಲ್ಲ ಮಾಡ್ತಾರೆ. ನಾವೇನು ಮಾಡಬೇಕು ಅಂದರೆ, ದಯವಿಟ್ಟು ಸಣ್ಣ ಮಕ್ಕಳಿದ್ರೆ ದಯವಿಟ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಅವ್ರಿಗೆ ಫ್ರೂಟ್ಸ್ ಆಗಿರಲಿ, ಇಲ್ಲ ಅವ್ರಿಗೇನು ಅಂದರೆ ಏನಂತಾರೆ, ಅವ್ರಿಗೆ ನೀರಿನ ಬಾಟ್ಲಾಗಿರಲಿ, ಹಣ್ಣಾಗಿರಲಿ ಒಂದು ಸ್ವಲ್ಪ ತಗೊಂಡು ಹೋಗಿ. ಅಲ್ಲಿ ಹಣ್ಣು ನೀರಿನ ಬಾಟ್ಲಿಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ, ಮೊಬೈಲ್ ಮಾತ್ರ ಅಲೋವ್ ಇಲ್ಲ.
ಅಂದರೆ ಅಲ್ಲಿ ಮಧ್ಯ ದಾರಿಲೇ ಒಂದು ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ನಾನೇನು ಕ್ಯೂ ನಿಲ್ಲಿಸ್ತಾರೆ ಅಂದರೆ ಅಲ್ಲಿ ಲಗೇಜ್ ಎಲ್ಲ ಸ್ಟೋರ್ ಮಾಡೋ ಅಂಥ ಎಲ್ಲ ಫೆಸಿಲಿಟಿ ಇದೆ. ಅವರೇ ಇಸ್ಕೊಳ್ತಾರೆ. ಅವ್ರಿಗೆ ಒಂದಿಷ್ಟು ಅಮೌಂಟ್ ಅಂತ ಪೇ ಮಾಡಬೇಕು. ಅವರು ಸೇಫ್ಟಿಯಾಗಿ ಒಂದು ಟೋಕನ್ ಕೊಡ್ತಾರೆ. ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಬಿಲ್ಲನ್ನು ಆಮೇಲೆ ಲಾಸ್ಟಿಗೆ ಕೊಟ್ಟರೆ ನಮ್ಮ ವಸ್ತುಗಳು ನಮಗೆ ಕೊಡ್ತಾರೆ. ಆಮೇಲೆ ಅಲ್ಲಿ ರೂಮಲ್ಲೆಲ್ಲ ಕೂಡಾಕ್ತಾರೆ, ಹೆಂಗೋ ಏನೋ ಅಂತ ಅಂದ್ಕೊಂಡು ಭಯ ಪಟ್ಕೊಂಡಿದ್ವಿ ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ. ಆ ಥರ ಏನಿರಲ್ಲ. ಅಂದರೆ ನಾವು ವೆಯ್ಟ್ ಮಾಡಲೇಬೇಕು. ನಾವು ಎಷ್ಟು ಬೇಗ ಹೋದ್ರೂ 4 ರಿಂದ 5 ಗಂಟೆ ವೆಯ್ಟ್ ಮಾಡಲೇಬೇಕು. ಅದು ನಾವು ಫಸ್ಟ್ ಟೈಮ್ ಮುಂಚಿತವಾಗಿ ಒಂದು ದಿನದ ಮುಂಚೆನೇ ಟಿಕೆಟ್ ತಗೊಂಡಿದ್ರಿಂದ ಅಷ್ಟಾಯಿತು. ಫ್ರೀ ಟಿಕೆಟು ಆ ಥರ ಎಲ್ಲ ಇದ್ದರೆ 24 ಗಂಟೆ ಕಾಯಲೇಬೇಕಾಗುತ್ತಂತೆ. ಇಷ್ಟ ಆಗಿತ್ತು ನೋಡಿರಿ. ಆ ರೂಮಲ್ಲೆಲ್ಲ ನೀರಿದೆಯಾ ಇಲ್ಲ, ವಾಶ್ರೂಮು ಆ ಥರ ಎಲ್ಲ ಇರೋಲ್ಲ. ಒಳ್ಳೆ ಆರಾಮಾಗಿ ರೆಸ್ಟ್ ತೊಗೋಬೋದು, ಏನೂ ಸಮಸ್ಯೆ ಇರೋಲ್ಲ. ಆದರೆ ಮಕ್ಕಳಿದ್ರೆ ದಯವಿಟ್ಟು ಏನಾದರೂ ಹಣ್ಣು, ವಾಟ್ರ್ ಬಾಟ್ಲು, ಜ್ಯೂಸು ಆ ಥರ ಎಲ್ಲ ತೊಗೊಂಡು ಹೋಗಿ. ಅವಾಗ ಏನೂ ಪ್ರಾಬ್ಲಮ್ ಅನಿಸಲ್ಲ. ಇಲ್ಲ ಅಂದರೆ ಮಕ್ಕಳಿದ್ರೆ ತುಂಬ ಕಿರಿಕಿರಿ ಅನಿಸುತ್ತೆ, ಅವ್ರಿಗೆ ಹೊಟ್ಟೆ ಹಸ್ತಿರುತ್ತೆ, ಅಲ್ಲಿಂದ ಊಟ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ. ಹಾಗಾಗಿ ಫ್ರೂಟ್ಸ್ ಏನಾದರೂ ತೊಗೊಂಡು ಹೋದರೆ ಇನ್ನೂ ಬೆಟರ್ ಅನಿಸುತ್ತೆ. ಅಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ, ಖಾರ ಪೊಂಗಲ್ಲು ಆ ಥರ ಎಲ್ಲ ಇರುತ್ತೆ. ನಾವು ಹೋದಾಗ ಖಾರ ಪೊಂಗಲ್ಲೇ ಕೊಟ್ಟಿದ್ದರು. ಖಾರ ಪೊಂಗಲೆಲ್ಲ ತಿನ್ಕೊಂಡು ಆರಾಮಾಗಿ ಅಲ್ಲಿ ಏನು ದರ್ಶನಕ್ಕೆ ನಿಂತಿದ್ರು ಜನ ಎಲ್ಲ ಆರಾಮಾಗಿ ರೆಸ್ಟ್ ತೊಗೊಂಡ್ರು. ಅಷ್ಟೇನು ಯಾರಿಗೂ ಅಷ್ಟೇನು ಸುಸ್ತಾಗಿಲ್ಲ. ಬಟ್ ಅಷ್ಟು ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದು 200-300 ಜನ ಆಗೋವಂಥ ಒಂದು ರೂಮ್ ಇರುತ್ತೆ. ಒಂದು 5-6 ರೂಮ್ ಇರುತ್ತೆ ಅಲ್ಲಿ. ಇಷ್ಟಿಷ್ಟು ಜನನ ಸ್ಟೋರ್ ಮಾಡಿ ಅಲ್ಲಲ್ಲಿ ರೂಮಲ್ಲಿ ಊಟ ಕೊಡ್ತಾರೆ. ವಾಶ್ರೂಮು, ನೀರು ಎಲ್ಲ ಫೆಸಿಲಿಟಿ ಇರುತ್ತೆ. ನಾವು ಎಷ್ಟೇ ಬೇಗ ಹೋದ್ರೂ ಎಲ್ರಿಗೂ ಅಟ್ಟೇ ಟೈಮು ನಮಗೆ ದರ್ಶನ ಮಾಡಲಿಕ್ಕೆ ಕೊಡೋದವರು. ಸಂಜೆ 4 ಗಂಟೆ ಅಲ್ಲಿ ಹೇಗೆ ಕೆಲಸ ಇರುತ್ತೋ ಹಾಗೆ ನಮಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನಿಸುತ್ತೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ನಾವು ಬಂದು ಇದು ಆಂಧ್ರ ಏನಿದೆಯಾ, ಆಂಧ್ರ ನೈಟ್ ವ್ಯೂ ಇದು. ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದೇನು ಲೈಟಿಂಗ್ಸ್ ಮೇಲ್ಗಡೆ ಏನು ಬೆಳಕು ಥರ ಕಾಣಿಸ್ತಿದೆ ಅದು ಮೇಲ್ಗುಡ್ಡ. ನಾವು ಇಳಿತಾ ಇದ್ದೀವಿ. ಆ ಮೇಲ್ಗಡೆ ರೋಡ್ ಏನಿದೆ ಆ ರೋಡ್ ಕಾಣಿಸ್ತಾ ಇರೋದು ನಮಗೆ. ಇಲ್ಲಿ ಹೋಗೋಕ್ಕೆ ಒಂದು ದಾರಿ ಇದೆ, ಬರೋಕ್ಕೆ ಒಂದು ದಾರಿ ಇದೆ. ಅಟ್ ಎ ಟೈಮ್ 2 ದಾರಿನ ಮಾಡಿಲ್ಲ ಅವರು. ಹೋಗೋಕ್ಕೆ ಒಂದು ದಾರಿ, ಬರೋಕ್ಕೆ ಒಂದು ದಾರಿ ಆ ಥರ ಆಗಿದೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದು ಮಾರನೇ ದಿನ ರೆಸ್ಟ್ ತಗೊಂಡು ನನ್ನ ಮಗ ಮತ್ತು ನಮ್ಮ ಮನೆಯವರು, ನಮ್ಮ ಕಸಿನು ಅವ್ರ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ನನ್ನ ಮಗಳಿಗೆ ಕ್ರಿಕೆಟ್ ಆಡಿಸ್ತಿದ್ದಾರೆ. ಯಾಕೆ ನಾನು ಆವಾಗಲೇ ಚೆಕ್ಕಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಯಾರು ಮೊಬೈಲ್ ತೆಗಿಬೇಡಿ ಅಂತ ಹೇಳಿದ್ದೆ ಅಲ್ವಾ. ಯಾಕೆ ಅಂದರೆ ನಾನು ಎಂಟ್ರೆನ್ಸಲ್ಲಿ ಏನು ಲಗೇಜ್ ಎಲ್ಲ ಚೆಕಿಂಗ್ ಮಾಡ್ತಾರೆ, ಚೆಕಿಂಗ್ ಮಾಡುವಂಥ ಟೈಮಲ್ಲಿ ನಾನೇನು ಮಾಡಿದೆ, ಕಾರಿಂದನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅವಾಗ ಏನಾಯಿತು ಅಂದರೆ ಎಲ್ಲರೂ ಇಳಿಬೇಕಲ್ವಾ, ನಾನು ಕ್ಯಾಮ್ರಾ ವೀಡಿಯೋ ಮಾಡ್ತಿದ್ದಂತಹ ಟೈಮಲ್ಲಿ ಚೆಕಿಂಗ್ ಅವರು ಸಡನ್ನಾಗಿ ನೋಡಿಬಿಟ್ರು ನನಗೆ. ಕ್ಯಾಮ್ರಾ ಓಪನ್ ಆಗಿರೋದ್ರಿಂದ ಏನು ಮಾಡ್ತಿದ್ದಾರೆ ಅವರಿಗೂ ಒಂದು ಭಯ ಇರುತ್ತೆ, ಇಲ್ಲ ಇವರೇನೋ ಮಾಡ್ತಿದ್ದಾರೆ ಅನ್ನೋದು ಇರುತ್ತೆ, ನಮಗೂ ಭಯ ಇರುತ್ತೆ. ಅವ್ರು ಮಾಡಿದ್ದೇನು ತಪ್ಪಿಲ್ಲ. ಬಟ್ ಅವರು ಅಟ್ ಎ ಟೈಮ್ ನೋಡಿಬಿಟ್ರು ಕ್ಯಾಮ್ರಾ ಓಪನ್ ಆಗಿರೋದ್ರಿಂದ. ಓಪನ್ ಆಗಿ ಆಮೇಲೆ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಏನಿಲ್ಲ, ಈ ಥರ ಇದೆ, ಒಂಚೂರು ವೀಡಿಯೋ ಮಾಡ್ಕೊಂಡೆ ಅಂತ. ಆವಾಗ ಮೊಬೈಲ್ ಇಸ್ಕೊಳ್ರಿ ಅಂತ ಇಸ್ಕೊಂಡ್ರು. ಮೊಬೈಲ್ ಇಸ್ಕೊಂಡು ಗ್ಯಾಲ್ರಿ ಎಲ್ಲ ಚೆಕ್ ಮಾಡಿ ಅದರಲ್ಲಿ ಎಷ್ಟು ಸೆಕೆಂಡ್ ವೀಡಿಯೋ ಇದೆ ಅಂತ ಎಲ್ಲ ನೋಡಿ ಡಿಲೀಟ್ ಮಾಡಿದ್ರು. ಇಲ್ಲಿ ನೋಡಿ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಬಿಡ್ತಾಯಿದ್ದೀವಿ. ಇಲ್ಲಿ ಮೊಬೈಲೆಲ್ಲ ಅಲೋವಿಲ್ಲ. 5,000 10,000 ಆ ಥರ ಎಲ್ಲ ಅಮೌಂಟ್ ಕಟ್ಟಬೇಕಾಗುತ್ತೆ. ಅಂದರೆ ನಿಮಗೆ ಮೊಬೈಲ್ ಇದು ಮಾಡ್ಕೊಂಡ್ರೆ ಅಷ್ಟು ಕೊಟ್ಟು ನೀವು ಆ ಮೊಬೈಲ್ನ ಬಿಡಿಸ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿದ್ರು. ಇಲ್ಲ ಸರ್ ನನಗೆ ಗೊತ್ತಿಲ್ಲ, ದಯವಿಟ್ಟು ನನಗೆ ಗೊತ್ತಿರಲಿಲ್ಲ. ಮೊಬೈಲ್ ನೀವು ಏನಾದರೂ ಮಾಡ್ಕೊಳ್ರಿ, ಬಟ್ ನನಗೆ ಗೊತ್ತಿರಲಿಲ್ಲ. ಇನ್ನೊಂದು ನೆಕ್ಸ್ಟ್ ಟೈಮಿಂದ ಆ ಥರ ಎಲ್ಲ ಮಾಡಲ್ಲ ಅಂತ ನಾನು ಎಕ್ಸ್ಕ್ಯೂಸ್ ಕೇಳಿದ್ದಕ್ಕೆ ಮೊಬೈಲ್ ಕೊಟ್ಟರು. ಅಲ್ಲೆಲ್ಲ ನಾವು ಜೋರು ಮಾಡಿ ಮಾತಾಡಿ ನಮ್ಮ ಮೊಬೈಲ್ ಕೊಡಲೇಬೇಕು ನೀವು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಮೊಬೈಲ್ ಕೊಡಲ್ಲ. ನೀವೇನಾದರೂ ಅಲ್ಲಿ ಚೆಕಿಂಗ್ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಯಾರೂ ಮೊಬೈಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಮೊಬೈಲ್ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿನೂ ಕೂಡ ಇರಲ್ಲ. ನಾನು ಅವ್ರ ಮೊಬೈಲ್ ಇಸ್ಕೊಂಡಾಗ ನಾನು ಏನೂ ಮಾತಾಡಿಲ್ಲ. ಹಾಗಾಗಿ ಅವ್ರು ನನ್ನ ಮೊಬೈಲ್ ಕೊಟ್ಟರು. ಇಲ್ಲ ಅಂದರೆ ನನ್ನ ಮೊಬೈಲ್ ಹೊಗೆ ಹಾಕ್ಸ್ಕೊಳ್ತಿತ್ತು.
ಅದು ಕೊಡ್ತಿದ್ರೋ ಇಲ್ವಾ, ಅಮೌಂಟ್ ಕಟ್ಟಿರಿ ಅಂತಿದ್ರೋ ನನಗೆ ಗೊತ್ತಿಲ್ಲ. ಬಟ್ ನಾನೇನು ಮಾತಾಡದೇ ಇರೋ ಕಾರಣಕ್ಕೆ ಅವ್ರು ನನ್ನ ಮೊಬೈಲ್ನ ರಿಟರ್ನ್ ವಾಪಸ್ ಕೊಟ್ಟರು. ನೀವೇನಾದರೂ ಹೋದರೆ ಈ ಥರ ತಪ್ಪು ಮಾಡಬೇಡಿ. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಯಾರಿಗೂ ಗೊತ್ತಿರಲ್ಲ. ಇಷ್ಟ ಆಗಿತ್ತು ನೋಡಿ ನನ್ನ ವೀಡಿಯೋ, ತಿರುಪತಿಯ ಸೆಕೆಂಡ್ ಡೇ ವೀಡಿಯೋ. ನಿಮಗೇನಾದರೂ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಧ್ಯ ಆದರೆ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.